ಭಕ್ತ ನಾನಪ್ಪ ನಿಮ್ಮ ಮನಿ ಮಹಾಲಕ್ಷ್ಮಿ ಅದೀನಿ. ಇವ ತಾಯಿ ನೀನೇನ ಎಲ್ಲಿದೀವ ತಾಯಿ? ನಾನು ಈ ಭಕ್ತಗ ದಯವಿಟ್ಟು ಕನಿ ಕಾಣುವ ತಾಯಿ, ಕನಿ ಕಾಣುವ, ದರ್ಶನ ಕೊಡುವ ತಾಯಿ, ನನಗೆ ದರ್ಶನ ಕೊಡು. ನಾನು ಎಲ್ಲಿ ಇಲ್ಲಪ್ಪ, ನೀನು ಹೊಲದ ಬನ್ನಿ ಗಿಡದಾಗ ಅದೀನಿ. ಯವ್ವ ತಾಯಿ ನಾನೇ ಭಾಗ್ಯವಂತವ, ನಾನು ನಿನ್ನ ಕಣ್ಣಾರೆ ಕಣ್ತುಂಬೇಕವ, ದಯವಿಟ್ಟು ನನ್ನ ಕನಿ ಕಾಣುವ ತಾಯಿ, ಕನಿ ಕಾಣು. ತಾಯಿ ನಾನೇ ಭಾಗ್ಯವಂತವ, ನಾನೇ ಪುಣ್ಯವಂತವ. ತಾಯಿ ನಿನ್ನ ಈ ದರ್ಶನಕ್ಕಾಗಿ ಎಷ್ಟು ಕಷ್ಟಪಟ್ಟಿರುವ ಎಲ್ಲ ನಿನ್ನ ಧ್ಯಾನ ಮಾಡ್ತಿದ್ನಿ. ನನ್ನ ಭಕ್ತಿ ಮೆಚ್ಚಿ ನನ್ನ ಮುಂದೆ ಪ್ರತ್ಯಕ್ಷ ರೀತಿ ಅಲ್ವಾ ತಾಯಿ. ಯವ್ವ ತಾಯಿ ನಾ ಇವತ್ತ ಸತ್ತ ನಂಗೆ ಚಿಂತಿಲ್ಲ, ಆದ್ರೆ ನಿನ್ನ ಕಣ್ತುಂಬ ನೋಡೋ ಭಾಗ್ಯ ಸಿಕ್ತಲ್ವಾ ತಾಯಿ, ನನ್ಗಷ್ಟೇ ಸಾಕುವ, ನನಗಷ್ಟೇ ಸಾಕು. ನೋಡಪ್ಪ, ದಿನ ನೀನು ನನ್ನ ಪೂಜೆ ಭಕ್ತಿಯಿಂದ ಮಾಡ್ತೆ ಅಂತ ಹೇಳಿ ನಾನು ಹೊಲದ ನಿಮ್ಮ ಮನೆಗೆ ಬರ್ಬೇಕಂತೀನಿ. ನನ್ನ ಕರ್ಕೊಂಡು ಹೋಗ್ಯೇನಪ್ಪ. ತಾಯಿ ನೀನು ನಮ್ಮ ಮನೆಗೆ ಬರ್ತೀಯ? ಯವ್ವ ನಂದು ಯಾವ ಜನ್ಮದ ಪುಣ್ಯ ಏನು? ಆ ಸಾಕ್ಷಾತ್ ದೇವಿನ ನೀವು ಹೊಲದು ನನ್ನ ಮನೆಗೆ ಬರ್ತಾನಂದ್ರೆ ನಾ ಬ್ಯಾಡತ್ತೇನಲ್ವಾ? ಯವ್ವ ಲಕ್ಷ್ಮೀ ದೇವಿ ನಾನಾ ಪುಣ್ಯವಂತವಾ, ನಾನಾ ಪುಣ್ಯವಂತ. ಬಾರ್ವಾ ಮೊದಲು ನಾ ಮನೆಗೆ ಹೋಗಿ ನೋಡಿವಾ. ಆಯ್ತು ನಡಿ ಮಗನ, ನಿನಗೇನು ಬೇಕು ಏನು ಬೇಡ ಎಲ್ಲ ಬೇಕಾದ್ದು ಕೊಡ್ತೀನಿ. ಆದ್ರೆ ಮನ್ಯಾಗ ಭಕ್ತಿಯಿಂದ ಸೇವಾ ಮಾಡಬೇಕು, ಪೂಜೆ ಮಾಡಬೇಕು, ಎಲ್ಲರೂ ಶಾಂತಲೇ ಇರ್ಬೇಕಪ್ಪ. ಆಯ್ತು ತಾಯಿ, ನೀ ಏನ್ ಹೇಳಿದ್ರೆ ಅದನ್ನ ಪಾಲಿಸ್ತೀವ, ಆದ್ರೆ ನಮ್ಮ ಮನೆ ಬಿಟ್ಟ ಹೊಟ್ಟ ಹೋಗ್ಬಾರ್ವಾ ತಾಯಿ, ಹೊಟ್ಟ ಹೋಗ್ಬೇಡ. ಇಲ್ಲ ಮಗನ, ಇವತ್ತು ನಾನೇ ಹೇಳಕತ್ತೇನೆ ನೀನು ಮನೆಗೆ ಬರ್ತಾನ ಅಂತ ಹೇಳಿ. ಆಯ್ತು ತಾಯಿ. ಬಾರ್ವಾ ತಾಯಿ, ನಾನ ಭಾಗ್ಯವಂತವಾ ತಾಯಿ, ಸಾಕ್ಷಾತ್ ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಬರಾಕತ್ತ. ಪೂಜಾ ಯಾಪ ಬರ್ರಿ ಪಾಠ ಬರ್ರಿ ಹೊರಗ. ಏನಿಲ್ಲ, ಆ ಮಹಾಲಕ್ಷ್ಮಿ ದೇವಿಯಿಂದ ನಮ್ಗ ಎಲ್ಲಾನು ಚಲೋ ಆಗೈತಿ. 1 ಎಕರೆ ಹೊಲ ಇತ್ತ, ಆ ದೇವಿಗೆ ಭಕ್ತಿಯಿಂದ ದುರ್ಕೊಂಡಿದ್ದಕ್ಕ ಇವತ್ತು 10 ಎಕರೆ ಹೊಲ ಕೊಟ್ಟಾಳು. ಆಮೇಲೆ ಮನೆ ತುಂಬ ದನಗಳ ಆಕಳ ಎಲ್ಲ ಕೊಟ್ಟಾನು. ಒಂದು ಟ್ರ್ಯಾಕ್ಟರ್ ಅದ, ಟ್ರ್ಯಾಕ್ಟರ್. ಆ ದೇವಿ ನಮ್ಗೆ ಏನು ಕಮ್ಮಿ ಮಾಡಿಲ್ಲ. ಏನೈತಿ ಪೂಜೆ? ನಮ್ಗೆ ಎಂತ ಬಡತನ ಇತ್ತು, ಆ ದೇವಿ ಭಕ್ತಿದಿಂತ್ರ ನಮ್ದೆಲ್ಲಾ ಚಲೋ ಆಯ್ತು. ಆ ದೇವಿಗೆ ಎಂದೂ ಮರ್ಯಾಂಬ್ಯಾಡ್ರಿ ನಾವು. ಹೌದ್ ಪೂಜಾ, ನೀ ಹೇಳೋದು ಕರೆನ. ಯಾಕಾರ ಆ ತಾಯಿಗೆ ಎಷ್ಟು ದುರ್ಕೋತಿಲ್ಲ ಅಷ್ಟ ತಾಯಿ ನಮ್ಗೆ ಆಶೀರ್ವಾದ ಮಾಡ್ತಾಳೆ. ಹೌದಪ್ಪ. ನೋಡ್ಪಾ, ಮೊದಲ ನಾ ಪೂಜೆ ಮಾಡ್ಕೊತ ಬರ್ತಿದ್ನಿ, ಭಕ್ತಿ ಮಾಡ್ಕೊತ ಬನ್ನಿ, ಅದ್ರ ಬೇರೆ ನೀನು ಮಾಡಕತ್ತಿದ್ವಿ. ಆ ದೇವಿ ನಿನ್ ಭಕ್ತಿಗೆ ಮೆಚ್ಚ ಇಟ್ಟೆಲ್ಲ ಹೊಲ ಮನಿ ಎಲ್ಲಾ ಸಿರ್ತಾನ ಕೊಟ್ಟಾಳ. ಇನ್ನ ಆಕಿನ್ ಮರಿಬೇಡಪ್ಪ, ಆಕಿನ್ ಚಂದಂಗ್ ನೋಡ್ಕೊತ ಆಕಿ ಶಿವ ಮಾಡ್ಕೊತ ಹೋಗಪ್ಪ. ಹೌದಪ್ಪ, ನೀ ಹೇಳೋದು ಕರೆನೆ. ಯಾಕಾರ ಆ ತಾಯಿಗೆ ನಾನು ಮೊದಲ ಅಷ್ಟ ದಿನ ತಗೊಂಡಿದ್ದಿಲ್ಲ. ಯಾವಾಗ ಆಕಿ ಪೂಜೆ ಮಾಡಿ ಆಕಿ ದಾನ ಮಾಡಾಕತ್ನಿ, ದಿನನಿತವಾಗಿ ಆಕಿ ಭಕ್ತಿ ಮಾಡಿದಂಗ ನನಗ ಮುಂದಿನ ಹಾದಿನ ತೋರ್ಸಳ. ಇನ್ನು ಇದಕ್ಕಿಂತ ಹೆಚ್ಚಿಂದ ಏನೈತಿ, ಆ ತಾಯಿ ನಮ್ಗೆ ಏನು ಕಮ್ಮಿ ಮಾಡಿಲ್ಲ, ನಮ್ಗೆಲ್ಲಾ ಒಳ್ಳೇದ ಮಾಡ್ಯಾಳಪ್ಪ. ಆ ತಾಯಿನ ಯಾವತ್ತೂ ಮರೆಯಂಗಿಲ್ಲ. ಆತ್ಮ ಎಲ್ಲಾ ಬರೋಬರಿ ಐತಿ. ಇವತ್ತ ಮಂಗಳಾರ ಐತಿ, ಅಟ ದೇವಿಗೆ ಕಾಯಿ ಒಡ್ಸ್ಕೊಂಡ ಅಭಿಷೇಕ ಮಾಡ್ಸ್ಕೊಂಡ ಪಾಪ ಹೋಗಿ. ಆಯ್ತಾಯ್ತು, ಮಾಮ ಹೇಳತ್ತಾರಲ್ರಿ, ನೀವು ಕಾಯಿ ಕರ್ಪೂರ್ ಮಾಡ್ಕೊಂಬರ್ರಿ, ನಾನು ಬಾನ ಬತ್ತಿ ಮಾಡಿ ದೇವ್ರಿನ ನೈವೇದ್ಯ ಹಿಡಿತೀನಿ. ಆಯ್ತು ಪೂಜೆ, ನೀ ಹೇಳಿದಂಗ ಅಪ್ಪ ಹೇಳಿದಂಗ ಈಗ ನಾನು ದೇವ್ರಿಗೆ ಹೋಗಿ ಮೊದಲ ಆ ತಾಯಿ ಸನ್ನಿಧಾನಕ್ಕೆ ಹೋಗಿ ಕಾಯಿ ಹೊಡ್ಸ್ಕೊಂಡ ಅಭಿಷೇಕ ಮಾಡ್ಕೊಂಡ್ ಬರ್ತಾನೆ. ಆಯ್ತಾ? ನೀವು ಮನ್ಯಾಗ ಏನೈತಿ ನೋಡ್ಕೋರಿ. ಆಯ್ತಪ್ಪ, ನಾ ಹೋಗಿ ಬರ್ತೀನಿ. ಹೋಗ್ಬರ್ರಿ. ತಂಗಿ ಅವ್ ಹೊಲಕ್ ಹೋದ, ನೀವಟ ದನಕ್ ಮೇವ್ ಹೋಗಿದು ನೀರ್ ಕುಡ್ಸೋದು ಅಟ ದನಗಳ ವ್ಯವಸ್ಥೆ ಮಾಡೋದಿಟ್ಟ ನಂದಿಟ ಅಲ್ಲಿ ಹಿರ್ತಾನ ಮಾತಿ ಹೋಗಿ ಬರ್ತೀನಿ ಊರಾಗ. ಯಾಕ್ರಿ ನೀವು ಊಟ ಮಾಡಲ್ರಿ ಮನ್ಯಾಗ? ಮಾಡ್ಲಕ್ ಬರಲ್ರಿ ನಿಮಗ? ಎಲ್ಲ ನನಗೆ ಹೇಳ್ಬೇಕಂತ ರೂಲ್ಸ್ ಅದೇನ್ರಿ ಇಲ್ಲಿ? ಮತ್ ನೀ ಏನ್ ಮಾಡ್ತಿ? ನಾ ಮನ್ಯಾಗ ದಗದ ಮಾಡೋದಿರಲ್ರಿ, ಅದನ್ನು ಮಾಡ್ಬೇಕು. ನೀ ಅಡಿಗೆ ಆಮೇಲೆ ನೀವ್ ಮಾಡ್ತೀರಿ, ಹೊಟ್ಟಿ ಕಮ್ಮ ತಿತಿ ತಿಂದ ಕಿಸಿಂದ ಗಪ್ ಮಾಡ್ಕೋತಿ. ಮತ್ ನೀವ್ ತಿನ್ನಲ್ರಿ? ನಾ ಮಾಡ್ಲಿಕ್ಕ ಎಲ್ಲಿ ತಿಂತೀರಿ ನೀವು? ನಾ ಗಳಿಸಿದೈತಿ, ನಾ ತಿತ್ತು. ನೀ ಏನ ಮತ್ ಮಾಡಿಟ್ಟಲ್ರಿ? ಅದನ್ನೆಲ್ಲ ಮಾಡ, ಅಲ್ಲಿ ಹಿರ್ತಾನ ಹೋಗಿ ಬರ್ತಾನ. ಅವೇನ್ ಮಾಡೋದಾಗಲ್ಲ ನೋಡ್ರಿ, ಮಾಡ್ತಿದ್ರ ಮಾಡ್ರಿ, ಮಾಡ್ಲಿಕ್ಕನ್ ಬಿಟ್ಬಿಡ್ರಿ. ಅಲ್ಲ ಇಟ್ಟು ಕೂಳ್ತಿತ್ತಿ ಗೊತ್ತಾಗಲ್ಲ ನಿನಗ? ಹೇಳಿದ ಕೆಲಸ ಮಾಡಕ್ ಬರ್ತಲ್ಲ ನಿನಗೆ? ನಾ ತಂದ ನಾಯಿನಿ ಚಂದಂಗ್ ಕೆಲಸ ಮಾಡಿದ್ರ ಪಾಡ, ಇಲ್ದ್ರ ನೀನು ವಾತ್ ಹೊರಗೆ ಹಾಕ್ಬಿಡ್ತಾನೋ ನೀನು. ನಾಯೇನು ಓಡಿ ಬಂದಿಲ್ ಬಗ್ಲಾಗ್ ಸೀರೆ ಹಿಡ್ಕೊಂಡು ಎಲ್ಲರ ಮುಂದ್ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡ್ ಬಂದಿನಿ. ನೀವು ಒದ್ದು ಓಡ್ಸಕ್ಕೆ ನಮ್ಮ ಅಪ್ಪ ಅವ್ರನ್ ಕೈಯಾಗ ಬಳಿ ಉಟ್ಕೊಂಡಿರ್ತಾರ, ಬರ್ತಾರ ಅವರು.
ಏನೋ ನಿಮ್ಮ ಅಪ್ಪನ ಕರೆಸ್ತಿ ಕರೆಸ ನಿಮ್ಮ ಅಪ್ಪ ನನಗೆ ಮೀರಿರ್ತಾನ ಅವನು ಎರಡು ಹೋಯ್ತು ನಿನ್ನ ಎರಡು ಹೋಯ್ತು ಇಂಥ ಸಾಲಿ ಕಲಿಸ ನಾನು ನಿಮ್ಮ ಅಪ್ಪ ನನಗೆ ಹಿರಿಯರಿಗೆ ಇದ್ರ ಮಾತಾಡೋದು ಹೊಟ್ಟಿಗೆ ನನ್ನ ತಿತ್ತೆ ಸಗಣಿ ತಿತ್ತಿ ಸೊಸಿ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಾಗಲ್ಲ ನಿನಗ ಬರ್ಲಮ್ಮಪ್ಪ ಬಂದಾಳೆ ಹೇಳ್ತೀನಿ ನಿನಗ ಏನು ನನಗ ಹೆಂಡಿ ತಿತ್ತಿ ಉಚ್ಚಿ ಕುಡಿತೈತಿ ನೀ ಇಟ್ಟಿಟ್ಟು ಸಗಣಿ ತಿತ್ತಿಲ್ಲ ಮ್ಯಾಲ ಉಚ್ಚಿ ಕುಡಿತಿ ಗೊತ್ತಾಗತ್ತಿಲ್ಲ ನನಗೆ ನನಗ ಸಗಣಿ ತಿಂದು ಉಚ್ಚು ಕುಡಿಯತ್ತೆ ಬರ್ಲ ನನ್ ಗಂಡ ಇವತ್ತು ಹೇಳತ್ತೀನಿ ಹೋಗ್ ಪತ್ರಾಳಿ ಏ ಬಾಯಿ ನನಗ ಪತ್ರೊಳ್ಳಿ ಐತಿ ನಿಮ್ಮಂತ ಹೆಂಗಸೂರು ಇರೋದ್ರಿಂದನ ನಮ್ಮಂತ ಅತ್ತಿ ಮಾವುಗಳಿಗೆ ಆ ವೃದ್ಧಾಶ್ರಮ ಹೋಗಿ ಇಡಾಕಿದ್ದಾರ ಗೊತ್ತಾಗತ್ತಿಲ್ಲ ನನಗೆ ಬರ್ಲಿ ನನ್ ಮಗ ಪೂಜಾನು ಮಾಡಲ್ಲ ಪುನಸ್ಕಾರನು ಮಾಡಲ್ಲ ಬರ್ಲಿ ಇವತ್ತ ಅವ್ರಿಗೈತಿ ನನಗೈತಿ ಬರ್ಲಿ ಇವತ್ತು ಈ ಮೊದಡೇನ್ ಕೈಲಿ ಇಟ್ಟಲ್ಲ ಅನ್ಸ್ಕೊದ್ಬೇಕಾಗಿತ್ತು ಕಾಣಿಸ್ತದ ಬರ್ಲಿ ಇವತ್ತು ಅವ್ರ ಯಾಕೆ ಪೂಜಾ ಏನಾಗೈತಿ ಯಾಕೆ ಮಾರಿಸಂದ್ ಮಾಡ್ಕೊಂಡ್ ಏನಾಗೈತಿ ಅನ್ನೋದು ಬಾಯಿ ಬಿಚ್ಚ ಹೇಳ ಇಲ್ರಿ ನಿಮ್ಮ ಅಪ್ಪ ಹಿರಿಯ ಮನುಷ್ಯರ ಅದಾರ ಉಚ್ಚಿ ಕುಡಿ ಸಗಣಿ ತಿನ್ನು ಇವೆಲ್ಲಾ ಮಾತಾಡ್ತಾರ ಹಿರಿಯ ಮನುಷ್ಯರ್ ಈ ತರ ಮಾತಾಡ್ತಾರ ಏನ್ರಿ ಅಲ್ಲ ಮನ್ಯಾಗ ಇಂಥವೆಲ್ಲ ಮಾತಾಡಿದಿ ಇಂಥವೆಲ್ಲ ಇಲ್ಲ ಊರ್ದೇ ಜಗಳಾನೇ ಮಾಡ್ಕೊಂಡ್ ಹೋಗ್ಯಾರ್ರಿ ಸದ ಅಲ್ಲ ನಮ್ಮಪ್ಪ ಹಿಂಗ್ ಬೇದನು ಹಿಂಗ್ ಯಾವತ್ತೂ ಬೇವಲ್ಲ ನೀ ಹೇಳಿ ಅಂದಾಗ ಬೈದಿರ್ಬೇಕವ ಇಲ್ರಿ ಫಸ್ಟ್ ಅವ್ರದಿಂದ ಸ್ಟಾರ್ಟ್ ಆಗಿತ್ತು ಇಲ್ಲಕ್ ಬಿಡ್ರಿ ನಮ್ಮ ಅಪ್ಪ ಅವ್ರ ಕರೆಸ್ತೀನಿ ಹೊರಟೋಗ್ಬಿಡ್ತೀನಿ ಇಲ್ಲಿ ಯಾಕೆ ಇರ್ಲಕ್ ಹೋಲ್ರಿ ನಾ ಹಂಗಲ್ಲ ಪೂಜಾ ನಾ ಹೇಳ್ದವ್ರು ಕೇಳ್ಕೊತೀನಿ ನಿಂಗೆ ನಮ್ಮ ಅಪ್ಪ ಯಾರು ಅಲ್ಲಾರ್ದಾವ ಅನ್ನಂಗಿಲ್ಲ ಅವೇನ ತಗದ ಇರ್ಬೇಕು ನೀವ್ ಅಲ್ಲಿ ಎದಿರ್ಬೇಕು ಇಲ್ರಿ ನಾನು ನಿಮ್ಗೆಲ್ಲ ನಂಬ್ಕೊಂಡೆ ಬಂದಿನಲ್ರಿ ತವ್ರ ಮನಿ ಬಿಟ್ಟು ನೀವೆಲ್ಲ ಈ ತರ ಮಾತಾಡಿದ್ರ ನಾ ಯಾಕೆ ಇರ್ಬೇಕು ನಾನ್ ತವ್ರ ಮನಿ ಹೊರಟೋಗ್ತೇನ್ರಿ ಹಂಗಲ್ಲ ಪೂಜಾ ನೋಡು ಈಗ ಮಾವ ಅಂದ್ಬೇಕ ಅವ್ರ ದೊಡ್ಡವ್ರ ಇರ್ತಾರ ಒಂದೆರಡು ಬೇಯ್ದು ಎಲ್ಲ ಮಾಡೋರವ್ರ ನೀನ ಸಣ್ಣಕಾಯಿ ಹೊಟ್ಟೆ ಹಾಕೊಂಡ್ ಹೋಗ್ಬೇಕ ಅವ್ರ ವಯಸ್ಸಾದ್ಮೇಲೆ ಹಂಗ್ ಮಾಡ್ತಾರ ಅವ್ರು ಸಣ್ಣ ಹುಡುಗ ಬುದ್ಧಿರ್ತೈತಿ ಅವ್ರಿಗೆ ಒಂದಿಟ್ಟೆ ನಾವ ಮುಂದ್ ಹಾಕೊಂಡ್ ಹೋಗೋದಿರ್ತೈತಿ ನೀನೇ ಹೆಂಗ್ ಸಿರಿಪಡಕ್ ಮಾರ್ರಿ ಹೆಂಗ್ ಹೇಳು ನಾನ ಬಿಟ್ಟು ಹೋಗ್ತೇ ಹಂಗಾರ ನೀನು ಸಮಾಧಾನ ತಗೋ ಅವ್ರ ದೊಡ್ಡ ಇರ್ತಾರ ಹಂಗ ಮಾಡ್ತಿರ್ತಾರ ಇದನ್ನೆಲ್ಲ ಹೊಟ್ಟೆ ಹಾಕೊಂಡ್ ಹೋಗೋದಿರ್ತೈತಿ ನೀನು ಹೆಂಗ ಮಾಡ್ರಿ ಹೆಂಗ ಇನ್ ನನ್ ಸಂಬಂಧ ಎಲ್ಲ ತಾಳ್ಮೆ ತಗೋಬೇಕಾಕತಿ ತಾಳ್ಮೆ ತಗೋ ಎಷ್ಟ್ ತಾಳ್ಮೆ ತಗೋತಾರಿ ದಿನ ಮುಂಜಾನೆ ಇದೆಯರಿ ಯಾಕೆ ತಾಳತಾರ್ರಿ ನಾ ಇರ್ಲಕ್ ಬಿಡ್ರಿ ಅವ್ರು ಹಂಗೆ ಕೆರಲಕ್ ನಾನು ಹೋಗ್ಬಿಡ್ತೀನಿ ಪೂಜಾ ಹಂಗ ಅಲ್ಲದೆ ನೋಡು ಅಪ್ಪ ಓಡಾಡ್ತಾನ ಸ್ವಲ್ಪ ಸಿಕ್ಕಿನ ಸ್ವಭಾವ ನಾನು ಹಂಗ ಮಾತಾಡ್ತಾನೆ ಅವ್ನು ಬಾ ತಿರುಗಿಸ್ಬೇಡಿ ಅವ್ರ ಬಟ್ಟ ಹೂ ಅನ್ನೋದಿರ್ತೈತಿ ನೀನು ಹಾಳಿ ಮಾತಾಡ್ತಿ ಮತ್ತೆ ಎದ್ರ ಮಾತಾಡ ಅವ್ರು ಜೋರಾಗಿ ಮಾತಾಡ್ತಾರೋ ಹಂಗಿರಂಗಿಂದ ಆಯ್ತ್ರಿ ಮಮ್ಮರ ಹೂರಿ ಮಮ್ಮಾರಿ ಅಂದ್ರ ನೋವು ಇಲ್ದಾಗ ಹೋಗ್ತೈತಿ ಅದು ಜೀವನ ಅನ್ನೋದ ನೀ ಅದನ್ನ ಬಿಟ್ಟು ಬರೀ ಅವ್ರಿಗೆ ಹಾಳಿ ಮಾತಾಡ ಮತ್ತೆ ಅವ್ರು ಸಿಟಿ ಬರೋವ್ರ ಯಾಕಂದ್ರೆ ಅವ್ರು ದೊಡ್ಡ ಇರ್ತಾರ ಮತ್ತೆ ತೀರಾ ತಾಪ ಆಕೈತಿ ನೀ ಮಾತಾಡ್ ನೋಡಿ ನೋಡು ಹಂಗೆಲ್ಲ ಮಾಡ್ಬೇಡ ಎಲ್ಲ ತಾಳ್ಮೆ ತಗೋ ನನಗ ನಿನ್ ಬಿಟ್ರೆ ಇರಾಕಾಗೋದಿಲ್ಲ ನನಗ್ ನೀನ ಮುಖ್ಯ ಏನ ನೀನ್ ನನ್ ಸಂಬಂಧ ಚೆನ್ನಾಗೆಲ್ಲ ಜೊಕೊಂಡು ಹೋಗ್ತೀವಲ್ಲ ಇವ್ ಒಂದ್ಸಲ ತಗಸ್ಕೊತೀನಿ ನೋಡ್ರಿ ಗೊತ್ತು ಬಂಗಾರ ನೀ ಆಯ್ತಾ ನಿನ್ಪ ಕೆಲಸ ಮಾಡತ್ತಿದ್ದೇನೆ ನೀರು ಹಚ್ಚಿದ ಕಸ ಬಂದಿತ್ತು ತೆಗಾತಿದ್ನಿ ಮತ್ತೆಲ್ಲ ಇರ್ತಾ ಮಾಡಕ್ ಮತ್ತೆ ಏನಾತ ಹೋಗಿನ್ಲೇ ಹೋಗಿ ಬಾನಿ ನಿನ್ ಹೇಂತಿ ಏನ್ ದಗದ ಹೇಳಿರ ಏನ್ ನನ್ನ ಬೀತಾಳಕ್ ಏನ ಅಷ್ಟ ನೀರ್ ಕುಡ್ಸು ಒಂದಿಟ್ಟು ಮೇವ್ ಹೋಗಿ ತಂದ್ಗಳನ ನೀ ಮಾಡ್ಲ ನೀ ಏನಾಗೈತಿ ಹೆಂಡಿ ತಿತ್ತೇನ ಹುಚ್ಚಿ ಕುಡಿತೇನ ಅತ್ ಬೇಕಾಳನ ಏನಪ್ಪ ಆಕಿ ನೀನು ಹಿಂಗ್ ಮಾತಾಡಿ ಹೇಳು ಅಲ್ಲ ಆಕಿ ಬಾಯ್ ಆಯ್ತು ಬೊಮ್ಮ ಆಯ್ತು ಹಂಗ ಮಾತಾಡ್ತಾರ ಅಂದ್ರೆ ಯಾರಿಗೆ ಮತ್ತೆ ಎಲ್ಲ ಚಂದಾಗ ನಕೋತಾ ಇದ್ರಲ್ಲ ಮುಂಜಾನೆ ದೇವ್ರ ವ್ಯವಹಾರ ಅಂದ್ರೆ ನಾನು ಮನ್ಯಾಗ ಪೂಜೆ ಮಾಡ್ತಂದ್ರೆ ಎಲ್ಲ ಬರೋದಿಲ್ಲ ಮತ್ತೆ ಜಗಳ ಏನ್ ಜಗಳ ನಿಮ್ದು ಏನು ಅಂದಿಲ್ಲ ನಿನಗ ದೇವ್ರಿಗೆ ಹೋಗಣ್ಯ ದೇವ್ರಿಗೆ ಹೋಗಂದ ಕಿಶಿಂದ ನಾವ್ ದನಕ್ ಮೇವಾದ ಹಾಕು ನಾವ್ ಹಿರ್ತಾರ ಮಾಡಿ ಬರ್ತಂತ ಹೇಳಿ ನೋಡಿ ಅಷ್ಟ ಹೇಳಿದಕ್ಕೆ ಅಷ್ಟಕ್ಕೆ ಜಗಳ ತೆಗೆದ್ಬಿಟ್ಲ ನೀನು ಆಟ ಬಾಯ್ ಮಾಡಿ ಒದರಾಡ್ತೇವೆ ನೀನು ಸಣ್ಣ ಹೇಳಂಗಿಲ್ಲ ಬೇಕಾಗ ನನಗೆ ಹೆಂಗ್ ಬೈತಿಲ್ಲ ಹಂಗ ಬೇಕ ಕುಕ್ಕಿ ಹಂಗ ನಡೀತೈತಿ ಅವ್ರಿಗೆ ಅವ್ರ ಮನ್ಯಾಗೆಲ್ಲ ಅಗದಿ ಸಮಾಧಾನ ಬೆಸಿರ್ತಾರ ನೀ ನನಗೈತೆ ಒದರಾಡಿ ತಗದ ಮಾರ ಹೆಂಗಾಕೈತಿ ನೀನು ರಮೇಶ್ ತೆಗದ ಮಾಡ್ಸ್ಕೋಬೇಕಪ್ಪ ಎಲ್ಲ ನಾನೇ ಹೇಳೋದ ನಿನಗ ನಿಮ್ಗರ ಏನ್ ಹೋದ್ ಬಿಡು ಮರ ಬಿಡ ಹಾ ಹಿಂಗ ಹೇಳವಲ್ಲ ನೀ ಮತ್ತ ನಾ ಏನು ಹೇಳಿಲ್ಲ ಈಗ ಒಟ್ಟ ದನಕ್ ಮೇವ್ ಒಟ್ಟ ಹಾಕಂದನಿ ಮತ್ತ ನೀನು ಹೆಂಡತಿ ಮಾತ ಕೇಳಾವಿನ್ನ ಹೆಂಡತಿ ಬಂದ್ಗಳನ್ನ ಅವ ಅಪ್ಪ ಬೇಡಾಕಾರ ನಿಮಗೆಲ್ಲ ಹಂಗ ಮಾಡವಣ ನೀನು ಯಪ್ಪ ನೀ ಯಾಕೆ ಬೇಡಾಕ್ತಿ ನೀ ಬೇಕತನ ಎಲ್ಲ ಸಮಾಧಾನ ಮಾಡಿ ನೀನು ಒಂದಿಟ್ಟ ಹಿರಿಮೆನ್ಸಾಗಿ ನೀನ ತಲೆಮೆ ತಗೋ ಹಾಕದತ್ತ ಹೊರಕ್ ಬಿದ್ದೈತಿ ಅಕ್ಕಿ ಏನ್ ಹೇಳೋದು ನಿನಗರ ಏನ್ ಹೇಳೋದು ಮರ ನೀ ಇವ್ರ ಕಲ ನನ್ ಸಾಕಾಗಿ ಹೋಗೈತಿ ಹಾ ಸಾಕಾಗ್ತತ್ ನಾವ್ ನಾನು ಸಾಕಾಗ್ತತ್ ನಿನಗೆ ನೀನು ಹೆಂಡತಿ ಮಾತನ್ನ ಕೇಳಾವ ಹೆಂಡತಿ ಮಾತ ಕೇಳ್ಕೊತ ಹೋಗ ಬರೀ ಮಾತೈತ್ರಿ ಹೆಂಡತಿ ಮಾತು ಕೇಳ್ತಾನೆ ನಾ ಯಾರ ಮಾತು ಕೇಳಾಕ್ತಲ್ಲ ಇರೇ ನಮ್ಮ ಅಪ್ಪಗೂ ಬೆಲೆ ಕೊಡಾಕ್ತೀನಿ ಅಕ್ಕಿ ಬೆಲೆ ಕೊಡಾಕ್ತೀನಿ ಇಬ್ರು ಹೊರ ಯಾರಿಗೆ ದೇವ್ರ ನಾನು ಈಗಿಗೆ ಹೇರ ಈಕಿಗೆ ಸಿಟ್ಟ ನಮ್ಮ ಅಪ್ಪ ಹೇರ ನಮ್ಮ ಅಪ್ಪಗೆ ಸಿಟ್ಟ ನಾವು ತರತ್ತೇನೆ ಯವ್ವ ತಾಯಿ ಲಕ್ಷ್ಮೀ ದೇವಿ
ನೀನ ಅವ್ರಿಗೆ ಚಲೋ ಬುದ್ಧಿ ಕೊಟ್ಟ ನೀನ ಕಾಪಾಡ್ಬೇಕವಾ, ನೀನ ಕಾಪಾಡ್ಬೇಕವಾ, ನೀನ ಕಾಪಾಡ್ಬೇಕು. ಅಕ್ಕ ತಾಯಿ ನೋಡಪ್ಪ, ಈ ಮನಿ ಬಿಟ್ಟ ಹೊಂಟನಿ. ಈ ಮನ್ಯಾಗ ನನಗ ನಿಂದ್ರಾಕ ಆಗತ್ತ. ಯಾಕವಾ ತಾಯಿ ಏನಾಗೈತಿ? ಅಂಥದ್ದೇನತ್ವಾ? ನಮ್ಮಿಂದ ಏನೇ ತಪ್ಪಾಗಿದ್ರೆ ಹೇಳ್ವಾ, ಯಾಕೆ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ದೆ. ದಿನ ನೀನು ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಮತ್ತೇನಾಗೈತಿವಾ ನಿನಗ? ನೋಡಪ್ಪ, ನೀ ಒಬ್ಬ ಪೂಜೆ ಮಾಡಿದ್ರ ನನಗೆ ಶಾಂತ ಆಗಂಗಿಲ್ಲ. ಮನ್ಯಾಗ ಎಲ್ಲರೂ ಶಾಂತ ಇರ್ಬೇಕ, ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಹೊತ್ತು ಮನೆಗೆ ನನ್ನ ಜಗಲಿ ಮ್ಯಾಗ ಬಿಕೋ ಹತ್ತಿರ್ತೈತಿ. ಒಬ್ರು ಎದ್ದ ಪೂಜೆ ಮಾಡಂಗಿಲ್ಲ, ದೀಪ ಹಚ್ಚಂಗಿಲ್ಲ. ಅಂದಾದ್ರಾಗ ನಿನ್ನ ಮನ್ಯಾಗ ನಾ ಇರ್ಬೇಕಾ? ಹೊಟ್ಟೆ ಇರಂಗಿಲ್ಲ, ಆಗಂಗಿಲ್ಲ. ನಾ ಹೊಕ್ಕನೀಗ. ಬೇಡ ತಾಯಿ ಬೇಡ. ನಾ ಇದೊಂದ್ಸಲ ನಿನ್ನ ಕಾಲು ಹೋದ ಕೈ ಮುಗಿತಲ್ವಾ, ನನ್ನ ಮನೆ ಬಂದವ, ನನ್ನ ಮನೆ ಬಿಟ್ಟು ಹೋಗೋಣ ತಾಯಿ. ನಾನು ನಮ್ಮ ಮನ್ಯಾಗ ಎಲ್ಲಾನೇ ತೀರ್ಸಿ ಹೇಳ್ತಲ್ವಾ ತಾಯಿ. ನಿನ್ನ ಒಟ್ಟ ಬಿಟ್ಟು ಮನೆ ಬಿಟ್ಟು ಹೋಗಕ್ ಬರಂಗಿಲ್ಲ. ನಾ ಎಲ್ಲ ಹೇಳ್ತಾನೆ, ಅವ್ರ ಒಟ್ಟ ನಿಂಗೆ ಮಾತಾರಂಗಿಲ್ಲ. ಇನ್ನು ನೈತ್ರ ಭಕ್ತಿಲಿ ಚಂದಂಗೆ ನಿನ್ನ ಪೂಜೆ ಮಾಡ್ತಾರವ, ಎಲ್ಲ ಮಾಡ್ತಾರೆ. ಇದೊಂದ್ಸಲ ನೀ ಹೊಟ್ಟೆ ಹಾಕೊಂಡ ಒಳಗೆ ನಡಿಬಾ ತಾಯಿ, ಒಳಗೆ ನಡಿ. ಅಲ್ಲಪ್ಪ, ನೀ ಎಲ್ಲ ತಿಳಿಸಿ ಹೇಳ್ತಾನಂತಿ. ತಿಳ್ಕೊಳ್ಳೋ ಶಕ್ತಿ ಅವರಲ್ಲಿ ಇಲ್ಲ. ಅವ್ರನ್ನೆಲ್ಲ ತಿಳಿದು ನೋಡೀನಿ, ಅಳದು ನೋಡೀನಿ. ಶಾಂತ ಆಗೋಲ್ಲ ಅಂತ ಸಾಕಷ್ಟ ಅವ್ರಿಗೆ ಆಶೀರ್ವಾದನೂ ಮಾಡೇನಿ. ಆದ್ರೆ ತಿಳ್ಕೊಳ್ಳೋ ಸಾಮರ್ಥ್ಯ ಅವ್ರ ತಕ್ಕಿಲ್ಲ. ಅದಕ್ಕೆ ನಾನು ತಡಿಬೇಡ, ನೀನು ನಾ ಹೊಕ್ಕನಿ. ಬೇಡವಾ ತಾಯಿ ಬೇಡ. ಇದೊಂದ್ಸಲ ತಪ್ಪಾಗೈತವಾ, ನಾ ಎಲ್ಲ ತೀರ್ಸಿ ಹೇಳ್ತಾರವಾ. ಇದೊಂದ್ಸಲ ನೀ ದೊಡ್ಡ ಮನಸ್ಸು ಮಾಡಿ ಹೊಟ್ಟೆ ಹಾಕೊಂಡು ಇದೊಂದ್ಸಲ ಒಳಗೆ ನಡಿಬಾ. ಹಾತ್ ಮಗನ, ಈಗ ನಿನ್ನ ಭಕ್ತಿಗೆ ಮೆಚ್ಚೆ ಇದೊಂದ್ಸಲ ನಿನ್ನ ಸಲುವಾಗಿ ಮನ್ಯಾಗ ಹೊಕ್ಕನು. ಇನ್ನೊಂದ್ಸಲ ಹಿಂಗಾದ್ರೆ ನೀ ಎಷ್ಟೋ ನನಗೆ ಕಟ್ಟಾಬಣೆ ಹಾಕಿರೂ ನಾ ಈ ಮನ್ಯಾಗ ಇರಂಗಿಲ್ಲ. ಹೊಕ್ಕನು, ಅದನ್ನು ತಿಳ್ಕೊ. ಆಯ್ತವಾ ತಾಯಿ.